ವಿಜಯ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಿನಿಮಾದಲ್ಲೇ ಕೈ ಆಡಿಸೋದು, ಡಿಸ್ಕಮ್ ಮಾಡೋದು ಇದೆಲ್ಲ ನಡೀತದೆ, ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೂ ವಿಜಯ್ ಅಲ್ಲಿ ಗೆಲ್ಲೋದು ಸಾಧ್ಯನೇ ಇಲ್ಲ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ, ಅವೆಲ್ಲ ಗಿಲಮಲ್ಲಿ ಈಗ ಅನ್ಕೋಬೇಕಷ್ಟೇ. 1982ರಲ್ಲಿ ನ್ಯಾಯ ಎಲ್ಲಿದೆ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು. ಅದರ ಚಿತ್ರಕಥೆ ಇದೇ S.A. ಚಂದ್ರಶೇಖರ್ ಅವತ್ತು. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಸೊ ಇದಕ್ಕಾಗಿ ಶಂಕರ್ನಾಗ್ ತುಂಬ ಇಷ್ಟ ಅಂತೇಳಿ ಹೇಳ್ತಾಯಿದ್ರು. ಚೆಲುವೆಯ ಕಂಡಾಗ ಚೆಲುವನ ಮನದಲ್ಲಿ. ಸೊ 43 ವರ್ಷಗಳ ಹಿಂದಿನ ಅವರ ಕನಸು ಈಗ ನನಸಾಗಿದೆ. ನಮಸ್ಕಾರ. ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ ಅದರ ಒಂದು ಅಂಕಣ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ. ಇದು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗಿರುವ ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ಶಕ್ತಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಮೊನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಲೇಟೆಸ್ಟ್. ನನಗೆ D.K. ಶಿವಕುಮಾರ್ ಅಂದರೆ ತುಂಬ ಪ್ರೀತಿ. ಅವನ ಎನರ್ಜಿ, ಅವನ ಹಠ, ಛಲ ಇದೆಲ್ಲ ಏನೇ ಬಂದರೂ ಒಂಚೂರು ನಾನು ನೋಡೋ ಅಭ್ಯಾಸ ಇದೆ. ಮೊನ್ನೆ ನೋಡ್ತಾ ಇದ್ದೇನೆ. ಆಗ ಅವರು ಹೇಳ್ತಾಯಿದ್ರು, ಸಿನಿಮಾ ನಟರು ಯಾವ ಕಾರಣಕ್ಕೂ ತಮಿಳ್ನಾಡಿನಲ್ಲಿ ಯಾರೋ ಮಾಡಿರ್ಬೋದು, ಯಾರೋ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ವಿಜಯ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಅದು ಸಿನಿಮಾದಲ್ಲೇ ಕೈ ಆಡಿಸೋದು, ಡಿಸ್ಕಮ್ ಮಾಡೋದು ಇದೆಲ್ಲ ನಡೀತದೆ, ಜನ ಆ್ಯಕ್ಸೆಪ್ಟ್ ಮಾಡ್ತಾರೆ. ಅಭಿಮಾನಿ ವರ್ಗ ಹೊಂದಿದೆ, ಅವರು ಸಿನಿಮಾನ ಹೆಂಗೋ ಗೆಲ್ಲಿಸ್ಬಿಡ್ತಾರೆ. ಆದರೆ ಇಲ್ಲಿ ಜನ ಸೇರ್ತಾರೆ, ನಿಜ, ಲಕ್ಷಗಟ್ಟಲೆ ಜನ ಸೇರ್ತಾರೆ. ಅವರೆಲ್ಲ ಓಟ್ ಹಾಕ್ತಾರೆ ಅಂತ ಗ್ಯಾರಂಟಿ ಏನಿಲ್ಲ. ವಿಜಯ್ ಕತೆ ಅದೇನೆ. ಯಾವ ಕಾರಣಕ್ಕೂ ವಿಜಯ್ ಅಲ್ಲಿ ಗೆಲ್ಲೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ಸೂಪರ್ ಸ್ಟಾರ್ಗಳಾಗಿರುವಂಥ ರಜನಿಕಾಂತ್, ಸೂಪರ್ ಸ್ಟಾರ್ಗಳಾಗಿರುವಂಥ ಕಮಲ್ ಹಾಸನ್ ಅವರಿಬ್ಬರ ಕೈಯಿಂದಲೂ ಸಾಧ್ಯ ಆಗದ ಒಂದು ಪವಾಡವನ್ನು ಇವರು ಮಾಡ್ತಾರೆ ಎಂಬುದು ಸುಳ್ಳು ಅಂತ D.K. ಶಿವಕುಮಾರ್ ದಳಪತಿ ವಿಜಯ್ ಅವರ ಬಗ್ಗೆ ಮಾತಾಡಿದ್ದನ್ನು ಕೇಳಿದೆ. ಈಗ ಏನಾಯಿತು ಇದೆಲ್ಲ ನಮ್ಮ ಎದುರು ಇರುವಂಥ ಸತ್ಯಗಳು. ಆಮೇಲೆ ಇನ್ನೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಯಾರೋ ನಟರು ಮಾತಾಡ್ತಾ ಈಗ ವಿಜಯ್ ಸಿನಿಮಾ ಇದೆಯಲ್ಲ, ಜನನಾಯಕ, ಅದು ಸೆನ್ಸಾರಿಂದ ಪಾಸಾಗಿಲ್ಲ ಮತ್ತು ಸರ್ಕಾರ ಬಿಡ್ತಾ ಇಲ್ಲ ರಿಲೀಸಿಗೆ, ಮೂಲೆ ಗುಂಪಾಗ್ಬಿಟ್ಟಿದೆ. ಸೊ ಒಂದು ಕಾಲದಲ್ಲಿ ಸೇಮ್ ಪೊಸಿಷನ್ MGRಗೂ ಆಗಿತ್ತು. ಆ ಸಿನಿಮಾದ ಹೆಸರು ನಾಡೋಡಿ ಮನ್ನನ್ ಅಂತ. ವೃತ್ತಿ ಬದುಕಿನ ಅಷ್ಟೂ ದುಡ್ಡನ್ನು ಅದಕ್ಕೆ ಹಾಕಿ ನಿರ್ಮಾಣ ಮಾಡಿದಂತಹ ಸಿನಿಮಾ ನಾಡೋಡಿ ಮನ್ನನ್. ಆದರೆ ಆ ಸಿನಿಮಾದಲ್ಲಿ DMKಗೆ ಸಂಬಂಧಪಟ್ಟ ಒಂದು ಫ್ಲ್ಯಾಗ್ ತೋರಿಸಿದ್ರು ಎಂಬ ಕಾರಣಕ್ಕಾಗಿ ಸೆನ್ಸಾರ್ ಮಂಡಳಿ ಸಿನಿಮಾನ ಸೆನ್ಸಾರ್ ಮಾಡದೆ ಕಳಿಸ್ಬಿಡ್ತು. ಆಗ ಒಂದು ಪ್ರತಿಜ್ಞೆ ಮಾಡಿದ್ದರು MGR, ಏನಂದರೆ, ನಾನು ಎಲ್ಲವನ್ನು ಕಳ್ಕೊಂಡಿದ್ದೀನಿ, ಎಲ್ಲವನ್ನು ಹಾಕಿದ್ದೀನಿ ದುಡ್ಡು ಇದರಲ್ಲಿ, ನಾನು ಗೆಲ್ತೀನಿ, ಖಂಡಿತ ಗೆಲ್ತೀನಿ, ಗೆದ್ದ ಮೇಲೆ ಮುಖ್ಯಮಂತ್ರಿಯಾಗಿ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ. ಹಾಗೇ ಆಯಿತು, ಅದನ್ನೇ ಮಾಡಿದರು. ಈಗ ಕ್ಯೂನಲ್ಲಿ ದಳಪತಿ ವಿಜಯ್ ಇದ್ದಾರೆ. ಅವರ ಸಿನಿಮಾ ಜನನಾಯಕನ್ ಉಳಿದಿದೆ, ಡಬ್ಬ ಸೇರಿಕೊಂಡಿದೆ. ಅದನ್ನು ವಾಪಸ್ ತೆಗೆದು ರಿಲೀಸ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾರೆ ಗೌರ್ಮೆಂಟ್ ಅವರದೇ ಇರೋದ್ರಿಂದ. ಇಷ್ಟು ವಿಜಯ್ಗೆ ಸಂಬಂಧಪಟ್ಟಂತಹ ವಿಷಯ. ಅವರು ನನ್ನ ತಲೆಮಾರಿನ ನಾಯಕ ನಟ ಅಲ್ಲ. ಅಂದರೆ ಏಜ್ ವೈಸ್ ನನಗೆ ಅವರ ತಂದೆ
ತುಂಬ ಹತ್ತಿರದವರಾಗಿದ್ದರು. ಎಸ್.ಎ. ಚಂದ್ರಶೇಖರ್ ಹತ್ತಿರದವರಾಗಿದ್ದರಂದರೆ ಅವರು ಸಿನಿಮಾ ಮಾಡಿದ್ದಾರೆ. ಕನ್ನಡ, ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಯ ಸಿನಿಮಾಗಳನ್ನು ಮಾಡಿ ಸುಮಾರು 80 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಅವರು ಡೈರೆಕ್ಟರ್ ಹೌದು, ಆ್ಯಕ್ಟರ್ ಹೌದು, ಸ್ಕ್ರಿಪ್ಟ್ ರೈಟರ್ ಹೌದು. ಇದೆಲ್ಲ ಆಗಿದ್ದ ಎಸ್.ಎ. ಚಂದ್ರಶೇಖರ್ ನನಗೆ ಹೌದೋ ಅಲ್ವೋ ನಾನು ನೋಡಿದೆ 1983 ಆಗ ನಾನು ಚಿತ್ರದೀಪದಲ್ಲಿದ್ದೆ. ಆಗ ನೋಡಿದ ನೆನಪು ಅವರನ್ನು ಹೆಂಗಾಗಿದ್ದರು. ಈಗ ನೋಡ್ತಾ ಇದ್ದರೆ ಸಹಜ, ವಯಸ್ಸಾಗಿ 43 ವರ್ಷ ಆಗೋಯ್ತು ಅಷ್ಟರಲ್ಲೇ. ನಾನು ಅಷ್ಟೇ ಆಗ ಇದ್ದ ಹಾಗೆ ಇದ್ದೇನೆ ಅಂತೇಳಿ ಕೆಲವರು ಈಗ ಹೇಳ್ಬೋದಾದರೂ ಕೂಡ ವ್ಯತ್ಯಾಸ ಆಗಿರ್ತದೆ ರೂಪದಲ್ಲಿ. ಅವರು ವ್ಯತ್ಯಾಸ ಹೌದೋ ಅಲ್ವೋ ಅಂತೇಳಿ. ಸೊ ಹೌದು ಅಂತ ಕನ್ಫರ್ಮ್ ಮಾಡಿದ ಮೇಲೆ ಈ ಕಾರ್ಯಕ್ರಮ ನಾನು ಮಾಡ್ತಾಯಿದ್ದೇನೆ. ಎಸ್.ಎ. ಚಂದ್ರಶೇಖರ್ ಅವರಿಗೀಗ 81 ವರ್ಷ, 81 ಇಯರ್ಸ್. 1945ರಲ್ಲಿ ಹುಟ್ಟಿದವರು. ಅವರ ಪೂರ್ತಿ ಹೆಸರು ಸೇನಾಪತಿ ಆಲ್ಬರ್ಟ್ ಚಂದ್ರಶೇಖರ್ ಅಂತ. ಅಂದರೆ ಕ್ಯಾಥಾಲಿಕ್ ಕ್ರಿಶ್ಚಿಯನ್. ಅವರು ನಿರ್ಮಾಪಕರೌದು, ನಿರ್ದೇಶಕರೌದು, ಚಿತ್ರಕಥೆಗಾರರೌದು, ನಟರೌದು. ತಮಿಳು, ಕನ್ನಡ, ತೆಲುಗು, ಹಿಂದಿ ಭಾಷೆಯ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಅವರ ಫಸ್ಟ್ ಫಿಲ್ಮು 1978ರಲ್ಲಿ ಮೊಟ್ಟ ಮೊದಲ ಚಿತ್ರ ರಿಲೀಸ್ ಆಯಿತು. ಆ ಸಿನಿಮಾದ ಹೆಸರು ಅವಳ್ ಒಂದು ಪಚ್ಚೈ ಕುಳಂದೈ, ಅವಳೊಬ್ಬಳು ಮುಗ್ಧ ಹುಡುಗಿ, ಇದು ಟೈಟಲ್. ಸುಮಾರು ಮೊದಲೇ ಹೇಳಿದಾಗ 80 ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಅವರ ಮೊದಲ ಪತ್ನಿ ಡೈವರ್ಸ್ ಆಗಿದೆ. ಎರಡನೇ ಪತ್ನಿ ಹೆಸರು ಶೋಭಾ ಅಂತೇಳಿ, ಶೋಭಾ ಚಂದ್ರಶೇಖರ್. ಅಪ್ಪಟ ಹಿಂದೂ ಮಹಿಳೆ ಆಕೆ. ಮಗ ವಿಜಯ್. ತಾಯಿ ಹಿಂದೂ ಆಗಿರೋದ್ರಿಂದ ಅಮ್ಮನ ಭಾವನೆಗಳಿಗೆ ಬೆಲೆ ಕೊಟ್ಟು, ಗೌರವ ಕೊಟ್ಟು ಒಂದು ಸಾಯಿ ಮಂದಿರವನ್ನು ನಿರ್ಮಿಸಿಕೊಟ್ಟಿದ್ದಾನೆ ವಿಜಯ್. ದೇವಸ್ಥಾನ. ವಿಜಯ್ ಅವರ ಪೂರ್ತಿ ಹೆಸರು ವಿಜಯ್ ಜೋಸೆಫ್ ಚಂದ್ರಶೇಖರ್ ಅಂತೇಳಿ, ಕ್ರಿಶ್ಚಿಯನ್. ಬಾಲನಟನಾಗಿ ಪರಿಚಯದ್ದು ವಿಜಯ್. ಮಗ ಬೆಳೀತಾ ಹೋದ, ಬಾಲನಟನಾಗಿ ನಾಯಕನಾಗಿ ದೊಡ್ಡ ಪೊಸಿಷನ್ ಹೋದ, ದಳಪತಿಯಾದರು. ಆಗ ಮಗನಿಗಾಗಿ ತಂದೆ ಒಂದು ಹೋಟೆಲ್ ಕಟ್ಟಿಕೊಡ್ತಾರೆ, 3 ಸ್ಟಾರ್ ಹೋಟೆಲ್ ಕಟ್ಟಿಕೊಡಿಸ್ತಾರೆ. ಅದು ತಂದೆಯ ಉಡುಗೊರೆ ಮಗನಿಗೆ. ಈಗ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬರೋಣ. ಇಲ್ಲಿ ಏನಂದರೆ 1982ರಲ್ಲಿ ನ್ಯಾಯ ಎಲ್ಲಿದೆ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು. ಅದರ ಚಿತ್ರಕಥೆ ಇದೇ ಎಸ್.ಎ. ಚಂದ್ರಶೇಖರ್ ಅವರದ್ದು. 1983ರಲ್ಲಿ 2 ಸಿನಿಮಾ ಡೈರೆಕ್ಟ್ ಮಾಡಿದರು. ಒಂದು ಗೆದ್ದ ಮಗ, ಇನ್ನೊಂದು ಗೆಲುವು ನನ್ನದೇ. ಮೊದಲ 2 ಸಿನಿಮಾ ನ್ಯಾಯ ಎಲ್ಲಿದೆ ಮತ್ತು ಗೆದ್ದ ಮಗ, ಈ 2 ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು ತಮ್ಮ ದ್ವಾರಕೀಶ್ ಚಿತ್ರ ಲಾಂಛನದಲ್ಲಿ. ಅದು ಹೇಗೆ ಅಂತ ಗೊತ್ತಿಲ್ಲ. ದ್ವಾರಕೀಶಿಗೆ ಮತ್ತು ಈ ಚಂದ್ರಶೇಖರಿಗೆ ಯಾವ ಸಂಬಂಧ ಕೂಡಿ ಬಂದಿದ್ದು ನನಗೆ ಗೊತ್ತಿಲ್ಲ. ಬಹುಶಃ ಆಗ ಮದ್ರಾಸಿನಲ್ಲಿ ಕನ್ನಡ ಚಿತ್ರರಂಗ ಇದ್ದಾಗ ಭೇಟಿಯಾಗಿ ಸ್ನೇಹಿತರಾಗಿರ್ಬೋದು. ಒಂದು ದಿವಸ ನಾನು ಕೇಳಿದೆ ದ್ವಾರಕೀಶ್ ಅವರ ಹತ್ರ, ಇಲ್ಲೇ ಸಾಕಷ್ಟು ಜನ ಕನ್ನಡಿಗರು ಇರ್ತಾರೆ, ನೀವು ಯಾಕೆ ತಮಿಳ್ನಾಡಿಂದ ಡೈರೆಕ್ಟರನ್ನು ಕರೆಸ್ಕೊಡ್ತೀರಿ ಅಂತೇಳಿ. ಇಲ್ಲ ಗಣೇಶ್ ಅವರೇ, ಈ ಕಲೆಗೆ ಭಾಷಾ ಭೇದ ಇರಬಾರ್ದು, ಬೇರೆ ಯಾವ ಭೇದನೂ ಇರಬಾರ್ದು. ಕಲೆ ಅಷ್ಟೇ, ಅದೇ ಒಂದು ಗುಂಪು, ಅದರ ಹೊರತಾಗಿ ಬೇರೇನಿಲ್ಲ. ಈ ಕಾರಣಕ್ಕಾಗಿ ಚಂದ್ರಶೇಖರ್ ಅವರ ಕೆಲಸದ ಮೇಲೆ ನನ್ನ ನಂಬಿಕೆ ಇತ್ತು. ಮತ್ತು 2 ಸಿನಿಮಾ ಮಾಡಿಸಿದ್ದೇನೆ ಅವರ ಕೈಲಿ, ಅದು 2 ಗೆದ್ದಿದೆ ಅಂತ ಹೇಳಿದರು, ಬಾಯಿ ಮುಚ್ಚಿಸಿದ್ರು ನಂದು. ಇನ್ನು 1983ರಲ್ಲಿ ಗೆಲುವು ನನ್ನದೇ ಅಂತ ಸಿನಿಮಾ. ಈಗ ನ್ಯಾಯ ಎಲ್ಲಿದೆ ಸಿನಿಮಾಕ್ಕೆ ಸಂಬಂಧಪಟ್ಟು ಬರೋಣ. ಈ ಸಿನಿಮಾದ ನಾಯಕ ಶಂಕರ್ ನಾಗ್. ದ್ವಾರಕೀಶ್, ಆರತಿ, ಉದಯ್ ಕುಮಾರ್ ಇವರೆಲ್ಲ ಆ್ಯಕ್ಟ್ ಮಾಡಿದ ಸಿನಿಮಾ ಇದು. ಶಂಕರ್ ನಾಗ್ ಅಂದರೆ ಎಸ್.ಎ. ಚಂದ್ರಶೇಖರ್ ಅವರಿಗೆ ತುಂಬ ಇಷ್ಟ. ಅವರ ಎನರ್ಜಿ, ಅವರ ಇನ್ವಾಲ್ವ್ ಆಗುವ ರೀತಿ, ಟೈಮಿಗೆ ಕರೆಕ್ಟಾಗಿ ಬಂದು ಶೂಟಿಂಗ್ನಲ್ಲಿ ಪಾಲ್ಗೊಳ್ಳೋದು, ಟೈಮ್ ಮೇಂಟೈನ್ ಮಾಡ್ತಾ ಇರೋದು, ಇದೆಲ್ಲ ತುಂಬ ಇಷ್ಟ ಎಸ್.ಎ. ಚಂದ್ರಶೇಖರ್ ಅವರಿಗೆ.
ಗೆದ್ದ ಮಗ, ಇದು ಕೂಡ ದ್ವಾರಕೀಶ್ ಅವರ ಸಿನಿಮಾ. ಶಂಕರ್ ಮತ್ತು ಶಂಕರ್ನಾಗ್ ಹೀರೋ, ಆರತಿ, ಮಾಧವಿ, ದ್ವಾರಕೀಶ್. ಇದರ ಒಂದು ವಿಶೇಷ ಏನಂದರೆ ಶಂಕರ್ನಾಗ್ ಅವರು ತ್ರಿಪಾತ್ರ ಮಾಡಿದ್ದಾರೆ, ತ್ರಿಬಲ್ ರೋಲ್ ಈ ಗೆದ್ದ ಮಗ ಸಿನಿಮಾದಲ್ಲಿ. ಆಲ್ಮೋಸ್ಟ್ ಇದರಲ್ಲಿ ದ್ವಾರಕೀಶ್ ಹೆಚ್ಚು ಅಂಶ ಆ್ಯಕ್ಟ್ ಮಾಡಿದ್ರೂ ಕೂಡ ನಾಯಕನಾಗಿದ್ದಿದ್ದು ಶಂಕರ್ನಾಗ್. ಸೊ ಒಂದು ಸಲ ನಾವು ಚಾಮುಂಡೇಶ್ವರಿ ಸ್ಟುಡಿಯೋ ಇರಬೇಕಲ್ಲ ಇದೆ, ಏನಂದರೆ ಅಲ್ಲಿ ಒಂದು ಶೂಟಿಂಗ್ ನಡೀತಾಯಿತ್ತು. ಶೂಟಿಂಗೋ ಡಬ್ಬಿಂಗೋ ಅಥವಾ ಬೇರೆ ಯಾವುದೋ ಎಡಿಟಿಂಗ್ ಕೆಲಸಗಳೇನೋ ನಡೀತಾ ಇರುವಾಗ ಹೋಗಿದ್ವಿ. ಪ್ರೆಸ್ಸನ್ನು ಕರೆಸಿದ್ರು, ನಾನು ಹೋಗಿದ್ದೆ. ಅಲ್ಲಿ ಅಲ್ಲೊಂದು ಕಟ್ಟೆ ಇದೆ, ಅದು ದೊಡ್ಡದಾಗಿತ್ತು ಸ್ಟುಡಿಯೋ. ಚಾಮುಂಡೇಶ್ವರಿ ಸ್ಟುಡಿಯೋ ತುಂಬ ದೊಡ್ಡದಾಗಿತ್ತು, 2 ಫ್ಲೋರ್ ಇತ್ತು. ಆ ಫ್ಲೋರಿಗೆ ಬೆಂಕಿ ಬಿದ್ದು ಅದು ಹೊರಟೋಯ್ತು. ಆಮೇಲೆ ಈಗ ಭಾಳ ಚಿಕ್ಕದಾಗಿ ಒಂದು ಅಂಥ ದೊಡ್ಡ ಸ್ಟುಡಿಯೋ ಆಗಿಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋ. ಆಗ ಚಾಮುಂಡೇಶ್ವರಿ ಅಂದರೆ ಎಲ್ಲ ಅಣ್ಣವರಿಂದ ಹೇಳೋದು ಎಲ್ಲ ನಾಯಕ ನಟರು ಅಲ್ಲೇ ಬಂದು ಶೂಟ್ ಮಾಡ್ತಾಯಿದ್ದಿತ್ತು. ಅದರ ಮುಂದೆ ಅಂಗಳದಲ್ಲಿ ಒಂದು ಕಟ್ಟೆ ಇದೆ, ಒಂದು ಮರ, ಅರಳಿ ಮರ, ಒಂದು ಕಟ್ಟೆ, ಸಿಮೆಂಟ್ ಕಟ್ಟೆ. ಅಲ್ಲಿ ಕೂತ್ಕೊಂಡು ಮಾತಾಡೋದೇ ಒಂದು ಸ್ವಾದಿಷ್ಟ ಅನುಭವ. ಸೊ ಅಲ್ಲಿ ಎಸ್ ಎ ಚಂದ್ರಶೇಖರ್ ಅವರು ಕೂತ್ಕೊಂಡು ಹೇಳ್ತಾಯಿದ್ರು ಶಂಕರ್ನಾಗ್ ಬಗ್ಗೆ. ಅದು ಯಾಕೆ ಅವರನ್ನು ತುಂಬ ಇಷ್ಟಪಡ್ತೇನೆ ಅಂದರೆ ಅವರ ಎನರ್ಜಿ, ಅವರು ಯೋಚನೆ ಮಾಡುವ ದೃಷ್ಟಿ. ನಾವು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದರೂ ಕೂಡ ಕೆಲವು ಸಜೆಷನ್ ಕೊಡ್ತಾಯಿದ್ದಾರೆ, ಅಮೂಲ್ಯವಾದ ಸಜೆಷನ್ ಕೊಡ್ತಾಯಿದ್ದಾರೆ. ಸೊ ಇದಕ್ಕಾಗಿ ಶಂಕರ್ನಾಗ್ ತುಂಬ ಇಷ್ಟ ಅಂತೇಳಿ ಹೇಳ್ತಾಯಿದ್ರು. ಇನ್ನು ಗೆಲುವು ನನ್ನದೇ ಸಿನಿಮಾ ಅಂಬರೀಷ್, ಪ್ರಭಾಕರ್, ಜಯಮಾಲಾ, ವಜ್ರಮುನಿ, ದ್ವಾರಕೀಶ್, ಸುಂದರಕೃಷ್ಣ ಅರಸಿಗೆ ಪಾತ್ರ ಪರಿಚಯ ಆಗ್ತದೆ. ಇದರಲ್ಲಿ ಅಂಬರೀಷ್ ನಾಯಕ. ಅಂಬರೀಷ್ ಅಲ್ಲಿ ಅದೇ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ, ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಿರುವಾಗ ಲೇಟ್ ಲತೀಫ್ ಅಂತ ಹೇಳ್ಬಿಟ್ರು ಎಸ್ ಎಸ್ ಚಂದ್ರಶೇಖರ್. ಯಾರ ಬಗ್ಗೆ? ಅಂಬರೀಷ್ ಬಗ್ಗೆ. ಜಗತ್ತಿಗೆ ಗೊತ್ತಿರೋ ವಿಷಯ. ಯಾವುದೇ ಪ್ರೆಸ್ ಮೀಟ್ ಇರಲಿ, ಯಾವುದೇ ಶೂಟಿಂಗ್ ಇರಲಿ, ಯಾವುದೇ ಸಮಾರಂಭ ಇರಲಿ, ತಡ ಆಗಿ ಬರೋದು ಅಂಬರೀಷ್. ಅವರನ್ನು 10 ಗಂಟೆಗೆ ಸಮಾರಂಭ ಇಟ್ಟರೆ ಅವರು 10 ಗಂಟೆಗೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಧ್ಯಾಹ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಥ ಅಂಬರೀಷ್ ಬಗ್ಗೆ ಸಾಕಾಗೋಯ್ತು ಅವರಿಗೆ. ಗೆಲುವು ನನ್ನದೇ ಅಂತೇಳಿ ರೈಟ್ಲಿ ಇತ್ತು ಕೂಡ ಅಂಬರೀಷ್ ಬರೋದು ತಡ ಆಗಿರೋದ್ರಿಂದ, ಅಂದರೆ ಅರ್ಧ ದಿನಗಳ ಶೂಟಿಂಗ್ನಲ್ಲೇ ಆಗ್ತಾಯಿತ್ತು. ಆ ಕಾರಣಕ್ಕೆ ಸೋಲು ನನ್ನದೇ ಅಂತ ತಮಾಷೆಗೆ ಹೇಳಿದರು. ಅವರು ಲೇಟ್ ಲತೀಫ್ ಆತ. ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ಆತನ್ನು ಸೇರಿಸ್ಕೊಂಡು. ಅದು ಅನಿವಾರ್ಯ. ನಾಯಕ ನಟ ಆ್ಯಕ್ಸೆಪ್ಟ್ ಮಾಡಿದ, ಇಂಡಸ್ಟ್ರಿ ಮತ್ತು ಜನ ಅಭಿಮಾನಿಗಳು ಆ್ಯಕ್ಸೆಪ್ಟ್ ಮಾಡಿದಂಥ ನಾಯಕ ನಟ, ಅವ್ರನ್ನ ಹಾಗೆ ಬಿಡಲಿಕ್ಕೆ ಆಗಲ್ಲ ಅಂತೇಳಿ ನಾವು ಸಿನಿಮಾ ಹಾಕ್ಕೊಂಡ್ರೆ ಲೇಟ್ ಲತೀಫ್ ಆಗಿ ಬಂದು ನಮ್ಮನ್ನು ತೊಂದರೆ ಮಾಡ್ತಾಯಿದ್ದಾರೆ ಅಂತ ಒಂದು ಮಾತಾಡಿದೆ. ಅದನ್ನು ನಾನೇನು ಮಾಡಿದೆ, ಆಗ ಚಿತ್ರ ದೀಪ ಪತ್ರಿಕೆಯಲ್ಲಿದ್ದೆ. ಹೆಚ್ಚು ಅನುಭವ ಏನೂ ಇರಲಿಲ್ಲ. ಅವರು ಹೇಳಿದ್ದಲ್ವ ಅಂಬರೀಷ್ ಬಗ್ಗೆ. ಅಂಬರೀಷ್ ಪರಿಚಯನೂ ನನಗಿರಲಿಲ್ಲ, ಉಳಿದ ಯಾವ ನಾಯಕ ನಟ ಪರಿಚಯನೂ ಇರಲಿಲ್ಲ. ಬಂದ ಟೈಮ್ ಅದು. ಚಿತ್ರದೀಪ ನನ್ನ ಫಸ್ಟ್ ಪತ್ರಿಕೆ, ನಾನು ಕೆಲಸ ಶುರು ಮಾಡಿದ ಪತ್ರಿಕೆ, ಸಿನಿಮಾ ಪತ್ರಿಕೆ ಚಿತ್ರದೀಪ ಅಂಥೇಳಿ. ನಮ್ಮ ಇಲ್ಲಿ ಪ್ಯಾಲೇಸ್ ಗುಟ್ಟಹಳ್ಳಿ ಆಫೀಸ್ ಇತ್ತು, ದೊಡ್ಡ ಆಫೀಸ್ ಇತ್ತು. ಅಲ್ಲಿ ಮುಂಜಾನೆ ಪ್ರಜಾಪ್ರಭುತ್ವ, ಆಮೇಲೆ ಟೈಮ್ಸ್ ಆಫ್ ಡೆಕ್ಕನ್, ಈ 4 ಪತ್ರಿಕೆಯಲ್ಲಿತ್ತು ಚಿತ್ರದೀಪ ಜೊತೆಗೆ. ಸೊ ಆರ್ ನರಸಿಂಹ ಎಡಿಟರ್ ಆಗಿದ್ದರು. ನಾನು ಏನೇ ಬರೆದ್ರೂ ಕೂಡ ವಿಶೇಷವಾಗಿ ಬರೀರಿ, ಯಶಸ್ವಿಯಾಗಿ ಬೆಂತಡ್ತಾ ಇದ್ದವರು ಆರ್ ನರಸಿಂಹ. ಸೊ ವಿಶೇಷವಾಗಿ ಬರಿಬೇಕು, ಯಾರ ತನ್ನೇ ಮಾತಾಡಿದರು ವಿಶೇಷವಾಗಿ ಬರಿಬೇಕು ಅಂತೇಳಿ ಅಲ್ಲಿಂದ ಇಂಟರ್ವ್ಯೂ ಎಲ್ಲೇ ಮಾಡಿದ್ರು ಕೂಡ ಹೊರಗೆ ಬರೋಷ್ಟರಲ್ಲಿ ವಿಶೇಷ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಸೊ ಹಾಗೆ ಬರೆದಿರೋದು ಲೇಟ್ ಲತೀಫ್ ಅಂತ ಟೈಟ್ಲ್ ಕೊಟ್ಟು ಚಿತ್ರದೀಪದಲ್ಲಿ ಪ್ರಿಂಟ್ ಆಯಿತು. ಅದು ದೊಡ್ಡ ಗಲಾಟೆಗೆ ಕಾರಣ ಆಯಿತು. ಅಂಬರೀಷ್ ಸಾಮಾನ್ಯವಾಗಿ ಸಿಟ್ಟು ಮಾಡ್ಕೊಳ್ಳೋದು ತುಂಬ ಕಮ್ಮಿ. ಸಿಟ್ಟು ಮಾಡಿ ಮಾತಾಡ್ದಾಗೆ ಮಾತಾಡ್ತಾರೆ ಅಷ್ಟೇ ಹೊರತು ರೇಗ್ತಾರೆ, ಬೈತಾರೆ, ಕೆಟ್ಟ ಶಬ್ದಗಳಿಂದ ಬೈತಾರೆ. ಆದರೆ ಇಲ್ಲಿ ಅದು ವರ್ಕೌಟ್ ಆಗಿಲ್ಲ. ತುಂಬ ಬೇಜಾರು ಮಾಡಿಕೊಂಡ್ರು ಅಂಬರೀಷ್. ಲೇಟ್ ಲತೀಫ್ ಅಂತ ಬರ್ಕೊಟ್ಟು ನನ್ನನ್ನು ಇಂಡಸ್ಟ್ರಿಯಿಂದಲೇ ಓಡಿಸುವಂಗೆ ಮಾಡ್ತಾರೆ, ಬೇರೆಯವರು ಕರಿಬೇಕಲ್ಲ ನಮ್ಮನ್ನು ಅಂಥೇಳಿ ಅಂಬರೀಷ್ ಕಾಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಚಂದ್ರಶೇಖರ್ ಅವರು ಸಿಕ್ಕಿದಾಗ ಏನು ಮಾಡಿದ್ರಿ ಗುರುಗಳೇ ಅಂತೇಳಿ ಹೇಳಿ
ಬೇಜಾರು ಮಾಡಿಕೊಂಡ್ರು ಅವರು ಕೂಡ. ಬಟ್ ಕಾಲ ಮಿಂಚಿತ್ತು. ಹಾಗೆ ಹೋದವರು ಮತ್ತು ವಾಪಸ್ಸು ಕನ್ನಡ ಚಿತ್ರರಂಗಕ್ಕೆ ಅವರು ಬರಲಿಲ್ಲ. ಇದಿಷ್ಟು. ಮತ್ತು ವಿಜಯ್ಗೆ ಈಗ ಅಂದರೆ ಜೂನ್ 22, 1974 ಆತ ಹುಟ್ಟಿದ್ದು. ಅಂದರೆ ಸುಮಾರು 52 ವಯಸ್ಸವರಿಗೆ. 1983 ವಿಜಯ್, ನಾನು ಅವರ ಅಪ್ಪನ ಹತ್ರ ಮಾತಾಡುವಾಗ ವಿಜಯ್ಗೆ 9 ವರ್ಷ ಆಗಿತ್ತು. ಅದಕ್ಕೆ ನಾನು ಹೇಳಿದೆ, ನಮ್ಮ ಪೀಳಿಗೆಯವಲ್ಲ, ನಮ್ಮ ಪೀಳಿಗೆಯವಲ್ಲ, ಅವರ ಅಪ್ಪ ನಾವು ದೋಸ್ತಾಗಿದ್ವಿ ಅಂತ. ಆದರೆ ಆಗಲೇ ಚಂದ್ರಶೇಖರ್ ಅವರಿಗೆ ದೊಡ್ಡೊಂದು ಆಸೆ ಇತ್ತು. ಒಂದೆರಡಲ್ಲ ಮಾತಾಡಿದ್ದು, ತುಂಬ ಮಾತಾಡಿದ್ದೀವಿ. ಅದು ಹೆಕ್ಕಿ ನೆನಪನ್ನು, ಅಷ್ಟು ವರ್ಷಗಳ ಹಿಂದಿನ ನೆನಪನ್ನು ಮತ್ತು ಮುಂದೆ ಇಡಬೇಕಾಗಿದೆ. ಸೊ ಮಗನ ಬಗ್ಗೆ ಎಸ್ಪೆಷಲಿ ಬಾಲನಟನಾಗಿ ಇಂಟ್ರೊಡ್ಯೂಸ್ ಮಾಡಿದಲ್ವ. 9-10 ವಯಸ್ಸಿಗೆಲ್ಲ ಆತ ಬಾಲನಟನಾಗಿ ತುಂಬ ಹೆಸರು ಮಾಡಿದ್ದ ವಿಜಯ್. ಸೊ ಆತ ಬೆಳಿಬೇಕು, ಆತ ದೊಡ್ಡ ನಟನಾಗಬೇಕು, ಇದೇ ನನ್ನ ಆಸೆ. ಅವನಿಗೂ ಅಷ್ಟೇ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಚಿತ್ರರಂಗದಲ್ಲೇ ಮುಂದುವರಿಬೇಕು ಅಂತ ಅವನಿಗೆ ಆಸೆ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ಬರ್ತಾಯಿದೆ. ಬೆಳೀತಾನೆ. ಆದರೆ ನಾನು ಒಂದಲ್ಲ ಒಂದು ದಿವಸ ಅವನು ಇಡೀ ತಮಿಳುನಾಡನ್ನು ಆಳಬೇಕು, ಒಂದಲ್ಲ ಒಂದು ದಿವಸ ಅವನು ಮುಖ್ಯಮಂತ್ರಿ ಆಗ್ತಾನೆ ಅಂತ ಒಂದು ಪದ ಹೇಳಿಲ್ಲ. ಒಂದಲ್ಲ ಒಂದು ದಿವಸ ಇಡೀ ತಮಿಳುನಾಡನ್ನು ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಸಂದರ್ಭ ಬರಬೇಕು ಅಂತ ನಾನು ಆಸೆ ಪಡ್ತೇನೆ ಅಂತ ಹೇಳಿದೆ. ನೆನಪಿದೆ ನನಗೆ. ಯಾರು? ಎಸ್ ಎ ಚಂದ್ರಶೇಖರ್. ನೋಡಿ, 83. ಸೊ 43 ವರ್ಷಗಳ ಹಿಂದಿನ ಅವರ ಕನಸು ಈಗ ನೆನಸಾಗಿದೆ. ಅಲ್ಲಿ ಒಂದು ಕಾಂಟ್ರವರ್ಸಿ ಆಯಿತು. ಏನಂದರೆ, ಇವರು ಕ್ರಿಶ್ಚಿಯನ್ ಅಲ್ವಾ, ಕೆಥೋಲಿಕ್ ಕ್ರಿಶ್ಚಿಯನ್. ಒಂದು ಸಂದರ್ಭದಲ್ಲಿ ಏನೋ ಮಾತಾಡ್ತಾ ತಿರುಪತಿ ದೇವಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ಹೊರಟರು. ಸೊ ಈಗಿನ ಮಕ್ಕಳೆಲ್ಲ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತು ಅಥವಾ ದೇವಸ್ಥಾನಕ್ಕೆ ಹೋಗಿ ತಿಮ್ಮಪ್ಪನಿಗೆ ಕೈ ಮುಗಿದ್ರೆ ಪಾಸಾಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಹೇಗೆ ಪಾಸಾಗೋದು? ಓದದಿದ್ದರೆ ಪಾಸಾಗೋದು ಹೇಗೆ? ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡ್ಕೊಂಡ್ರೆ ಪಾಸಾಗಲಿಕ್ಕೆ ಸಾಧ್ಯನಾ? ಪುಸ್ತಕ ಹಿಡಿದು ಓದಬೇಕು, ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅರ್ಥ ಬರುವಂಥ ಮಾತಾಡಿದರು ಎಸ್ ಎ ಚಂದ್ರಶೇಖರ್ ಒಂದು ಭಾಷಣದಲ್ಲಿ. ಅದು ದೊಡ್ಡ ಕಾಂಟ್ರವರ್ಸಿಗೆ ಕಾರಣ ಆಯಿತು. ಸೊ ಏನಾಯ್ತಂದರೆ, ಅದು ಕೆಲವು ಹಿಂದೂ ಸಂಘಟನೆಗಳು ಅದನ್ನು ವಿರೋಧಿಸ್ಕೊಂಡೇ FIR ಆಯಿತು, ಪ್ರಾಬ್ಲಮ್ ಆಯಿತು ಅವರಿಗೆ. ಇದು ಬಹುಶಃ ಎಸ್ ಎ ಚಂದ್ರಶೇಖರ್ ಅವರ ಬದುಕಿನಲ್ಲಿ ನಡೆದಂಥ ಒಂದೇ ಒಂದು ಕಾಂಟ್ರವರ್ಸಿ ಇದು. ವಿಜಯ್ ಇವರ ಎಸ್ ಎ ಚಂದ್ರಶೇಖರ್ ಅವರ ಕನಸು ಇದೆಯಲ್ಲ, ಏನೋ ಆಗಬೇಕು. ಸೊ ವಿಜಯ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿ. ಸೊ ಯಾವುದೋ ಒಂದು ಫೋಟೋ ಫೇಸ್ಬುಕ್ಕಲ್ಲಿ ಹರಿದಾಡ್ತಾ ಇದೆ. ಅದರಲ್ಲಿ ಒಂದು ನಂಬರ್ ಪ್ಲೇಟ್, ಅವ್ರದ್ದು ವಿಜಯ್ ಕೂತ್ಕೊಂಡ ಕಾರಿನ ನಂಬರ್ ಪ್ಲೇಟ್ ಹೀಗಿದೆ, TN ಅಂದರೆ ತಮಿಳುನಾಡು 07 CM 2026. ಇದು ಕಾರ್ ನಂಬರ್ ಅಂತ. ಇದು ಕ್ರಿಯೇಟ್ ಮಾಡಿದ್ದೋ ಅಥವಾ ನಿಜವಾಗ್ಲೂ ಅದು ಅವರ ಅಪ್ಪನ ಕನಸನ್ನು ನಂಬರ್ ಪ್ಲೇಟ್ನ ಮೂಲಕ ವ್ಯಕ್ತಪಡಿಸಿದ್ನೋ ಗೊತ್ತಿಲ್ಲ. ಇದು ನಡೆದಿರೋದು. ಆಮೇಲೆ ಒಂದಷ್ಟು ವರ್ಷ, 10 ವರ್ಷಗಳ ಹಿಂದೆ ತ್ರಿಷಾ ಅಂದರೆ ವಿಜಯ್ ಅವರ ಗರ್ಲ್ ಫ್ರೆಂಡ್. ಸೊ ಏನು ಅದು ಸಂಬಂಧ, ಗಾಸಿಪ್ಗಳು ಎಲ್ಲ ಪ್ರಾಬ್ಲಮ್ ಆಯಿತು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಆಕೆ ಯಾವುದೋ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಇರೋದು, ನಾನು ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗ್ತೇನೆ ತಮಿಳುನಾಡಿನ ಅಂತೇಳಿ ತಮಾಷೆಗೆ ಹೇಳಿರ್ಬೋದು. ತಮಾಷೆಗೆ ಹೇಳಿದ್ದು ಮುಖ್ಯಮಂತ್ರಿ ಅಲ್ಲ, ತ್ರಿಷಾ ಮುಖ್ಯಮಂತ್ರಿ ಆಗೋದಲ್ಲ, ಆದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ದಳಪತಿ ವಿಜಯವರ ಫ್ರೆಂಡ್ ಆಗಿರೋದು. ಇದು ಒಂದಕ್ಕೊಂದು ತಾಳೆ ಹಾಕಿದಾಗ ಎಲ್ಲೋ ಒಂದು ಕಡೆ ವಿಜಯ್ ಕುರಿತಾಗಿಯೇ ತ್ರಿಷಾ ಹೇಳಿರ್ಬೋದಾ ಅಂತ ಯೋಚನೆ ಮಾಡುವಂಥ ಸಂದರ್ಭವೂ ಇದೆ. ಸೊ ಎಸ್ ಎ ಚಂದ್ರಶೇಖರ್ ಹೋದ್ಮೇಲೆ ಬೆಂಗಳೂರು ಬಿಟ್ಟು, ಅಂದರೆ ಕನ್ನಡ ಇಂಡಸ್ಟ್ರಿಯನ್ನು ಅದು ಕೊನೆಯ ಸಿನಿಮಾನ ಮಾಡಿ ಹೋದ್ಮೇಲೆ ಈ ಕಡೆ ಮತ್ತೆ ಬಂದಿಲ್ಲ. ನಮ್ಮ ಮಗ ಬ್ಯುಸಿ ಆದಾಗ ಆಟೋಮೆಟಿಕ್ ಅಪ್ಪ ಮಗನ ಸಲಹೆಗಾರನಾಗಿ
ತುಂಬ ಒಳ್ಳೆಯ ಸಲಹೆಗಾರ, ತುಂಬ ಅದ್ಭುತವಾಗಿ ಆತನ ಲೈಫ್ ರೂಟನ್ನು ಚೇಂಜ್ ಮಾಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ಒಂಥರ ಪರ್ಸನಲ್ ಅಸಿಸ್ಟೆಂಟಾಗಿ ತಂದೆ ಅವರಿಗೆ ಸಪೋರ್ಟ್ ಮಾಡಿದರು. ಇವಾಗ ಮುಖ್ಯಮಂತ್ರಿಯ ತಂದೆ ಎಂಬ ಒಂದು ಹೊಸ ಪಟ್ಟ ಎಸ್ ಎ ಚಂದ್ರಶೇಖರ್ ಅವರಿಗೆ ಬಂದಿದ್ದಾರೆ. ಈಗ ನನಗೊಂದು ಕನಸು ಅಂತಲ್ಲ, ಸಾಧ್ಯ. ಒಮ್ಮೆ ಚೆನ್ನೈಗೆ ಹೋಗಬೇಕು, ನಮ್ಮ ಸ್ನೇಹಿತರನ್ನೆಲ್ಲ ಭೇಟಿಯಾಗಿ ಅದರ ಮೂಲಕ ನಮ್ಮ ಬಿಯಾಂಡ್ ಲಿಮಿಟ್ಸಿಗೆ ಒಂದಷ್ಟು ಸಾಲಿಡ್ ಐಟಮ್ಸ್ ತೊಗೊಂಡ್ಬರ್ಬೇಕು. ಆ ಸಂದರ್ಭದಲ್ಲಿ ಇದೇ ಎಸ್ ಎಸ್ ಚಂದ್ರಶೇಖರನ್ನು ಭೇಟಿಯಾಗಬೇಕು, ಅವ್ರ ಥರ ಮಾತಾಡಬೇಕು ಅಂತ ಒಂದು ಆಸೆ ಇದ್ದೇ ಇದೆ. ಆಗುತ್ತೆ, ಆಗಲಿ. ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗಿರುವಂತಹ ಚಂದ್ರಶೇಖರನ್ನು ಒಂದಲ್ಲ ಒಂದು ದಿನ ವ್ಯಾಪ್ತಿ ಪ್ರದೇಶದ ಒಳಗೆ ಸೇರಿಸ್ಕೊಂಡು ನಿಮ್ಮ ಮುಂದೆ ನಾನು ತಂದು ನಿಲ್ಲಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ಸಂಚಿಕೆಯ ಈ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.